ಸಂದರ್ಶನ ಸಂದರ್ಶನಗಳಿಗಾಗಿ ಇರುವಂತಹ ವಿಶೇಷ ವಾಹಿನಿ. ರವಿಯ ಕಷ್ಟ ಕಳೆಯುತ ಕೊಟ್ಟಳ ರಸಿಯ ಸಿರಿಯನು. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಕ್ಷಿತಿಜ ದಿನಪತ್ರಿಕೆ ಸಂಪಾದಕ ಹಾಗೂ ಸಹಜ ಸಂದರ್ಶನ ಯೂಟ್ಯೂಬ್ ಚಾನೆಲ್ನ ವ್ಯವಸ್ಥಾಪಕ ಕೃಷ್ಣ ಬನ್ನಾರಿ ಮಾತಾಡ್ತಾ ಇದ್ದೀನಿ. ಈಗಾಗಲೇ ನಾವು ಅನೇಕ ವ್ಯಕ್ತಿಗಳ ಸಂದರ್ಶನವನ್ನ ಮಾಡಿದ್ದೀವಿ. ಈಗ ನಾಳೆ ಗೌರಿ ಹಬ್ಬ, ನಾಡಿದ್ದು ಗಣೇಶನ ಹಬ್ಬದ ಸಂಭ್ರಮ ನಾಡಿನ ಎಲ್ಲೆಡೆ ತುಂಬಿದೆ. ಈ ಸಂದರ್ಭದಲ್ಲಿ ಗೌರಿ ಹಬ್ಬದ ಪ್ರಯುಕ್ತ ನಾವು ಒಬ್ಬರು ವಿಶೇಷ ಅತಿಥಿಯನ್ನ ಮಾತಾಡಿಸ್ತಾ ಇದ್ದೀವಿ. ಶ್ರೀರಂಜಿನಿ ದತ್ತಾತ್ರಿ ಇವರು ಶಿವಮೊಗ್ಗದ ಹಲವು ಪತ್ರಿಕೆಗಳಲ್ಲಿ ಅಂಕಣಕಾರ್ತಿಯಾಗಿ, ಭಾಷಣಕಾರ್ತಿಯಾಗಿ, ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಪ್ರತಿನಿಧಿಯಾಗಿ, ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮನೆಯಲ್ಲಿ ನಾಳೆ ಗೌರಿ ಹಬ್ಬದ ಸಂಭ್ರಮ, ಅದೇ ರೀತಿ ನಾಡಿದ್ದು ಗಣೇಶ ಹಬ್ಬದ ಸಂಭ್ರಮ. ಈ ಸಂದರ್ಭದಲ್ಲಿ ಗೌರಿ ಹಬ್ಬದ ಕುರಿತಾಗಿ ಅವರನ್ನ ಒಂದಿಷ್ಟು ಮಾತಾಡಿಸುವ ಕೆಲಸವನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಸಹಜ ಸಂದರ್ಶನ ಚಾನೆಲ್ನಲ್ಲಿ ಅವರನ್ನ ಇವತ್ತು ನಾವು ಸಂದರ್ಶನವನ್ನ ಮಾಡ್ತಾ ಇದ್ದೀವಿ. ಶ್ರೀಮತಿ ಶ್ರೀರಂಜಿನಿ ದತ್ತಾತ್ರೇಯ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಗೌರಿ ಹಬ್ಬದ ಸಂಭ್ರಮ, ಗಣೇಶ ಹಬ್ಬದ ಸಂಭ್ರಮ ಎರಡು ಸಹಜವಾಗಿ ಒಟ್ಟೊಟ್ಟಿಗೆ ಬರುವಂತದ್ದು. ವಿಶೇಷವಾಗಿ ಗೌರಿ ಹಬ್ಬದ ಬಗ್ಗೆ ಒಂದು ಯಾಕೆ ಮಹಿಳೆಯರು ಹೆಚ್ಚು ಅದರಲ್ಲಿ ಪಾಲ್ದಾರರು, ಅದರ ಭಾಗವಹಿಸಿಕೆಯಲ್ಲಿ ಅವರು ಹೆಚ್ಚು ಉತ್ಸುಕರಾಗಿರ್ತಾರೆ. ಗಣೇಶ ಹಬ್ಬಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಜೊತೆಯಾಗಿರ್ತಾರೆ. ಗೌರಿ ಹಬ್ಬದಲ್ಲಿ ಮಾತ್ರ ಮಹಿಳೆಯರು ಹೆಚ್ಚಾಗಿ ಮುಂದಾಳತ್ವವನ್ನು ವಹಿಸ್ತಾರೆ. ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಗೌರಿ ಹಬ್ಬದ ಬಗ್ಗೆ ಒಂದಿಷ್ಟು ಅಭಿಪ್ರಾಯಗಳು, ಮಾತುಗಳು, ಹಾರೈಕೆಗಳು, ಶುಭಾಶಯಗಳು ತಮ್ಮಿಂದ ಬೇಕಾಗಿತ್ತು. ದಯವಿಟ್ಟು ಮಾತಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಓಕೆ, ಪ್ರಪ್ರಥಮವಾಗಿ ನಿಮ್ಮ ಒಂದು ಈ ವಾಹಿನಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ವಿಶೇಷವಾದಂತಹ ಕೈಂಕರ್ಯದಲ್ಲಿ ತಾವು ತೊಡ್ಕೊಂಡಿದ್ದೀರಿ. ಇವತ್ತಿನ ಜನಮಾನಸಕ್ಕೆ ಇದು ಅತ್ಯಂತ ಅಗತ್ಯ ಇದೆ. ಯಾಕಂದ್ರೆ ಹಬ್ಬಗಳ ಮಹತ್ವ ಒಂದಷ್ಟು ಮನೆಗಳಲ್ಲಿ ಖಂಡಿತ ಇದೆ, ಇನ್ನೊಂದಷ್ಟು ಮನೆಗಳಲ್ಲಿ ಕಣ್ಮರೆ ಆಗ್ತಾ ಇದೆ. ಯುವ ಪೀಳಿಗೆಗೆ ನಾವು ಪ್ರೇರಕರಾಗಿದ್ದು, ನಾವು ಏನು ನಮ್ಮ ವಯಸ್ಸಿನವರು, ಮಧ್ಯ ವಯಸ್ಸಿನವರು ಮತ್ತೆ ಯುವಕರು ಪಾಲ್ಗೊಳ್ಬೇಕು, ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ ಅಂತ ಹೇಳ್ತಾ ಈ ಪ್ರಯತ್ನಕ್ಕೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಭಾದ್ರಪದ ಶುಕ್ಲ ತದಿಗೆ ಎಂದು ಗೌರಿ ಹಬ್ಬ, ಸ್ವರ್ಣ ಗೌರಿ ಹಬ್ಬ ಅಂತ ಆಚರಿಸ್ತಾರೆ. ಶ್ರಾವಣ ಮಾಸನೇ ಹಬ್ಬಗಳ ಸಂಭ್ರಮ. ಯಾಕಂದ್ರೆ ಹಬ್ಬಗಳ ಸುರಿಮಳೆ ಆಗ್ಬಿಡುತ್ತೆ. ನಾಗರ ಪಂಚಮಿಯಿಂದ ಭೀಮನಮಾಸೆಯಿಂದ ಆರಂಭಗೊಂಡಿದ್ದು ನಮ್ಗೆ ನೆಕ್ಸ್ಟ್ ಮಹಿಳೆಯರ ಪ್ರಧಾನವಾಗಿರುವಂತಹ ಹಬ್ಬಗಳೇ ತದಿಗೆಯ ಗೌರಿ ಜೊತೆಗೆ ಬರುವಂತಹ ಚೌತಿಯ ಗಣೇಶನೊಂದಿಗೆ ಆಮೇಲೆ ಮತ್ತೆ ಕೂಡ ಇರುತ್ತೆ ಶ್ರಾವಣ ಶುಕ್ರವಾರದಿಂದ ಅದು ಅನಂತ ಪದ್ಮನಾಭ ವ್ರತ ಅನಂತರವರೆಗೂ ಮುಂದುವರಿತದೆ. ಆದ್ರೆ ವಿಶೇಷವಾಗಿ ನಾನು ಗೌರಿ ಹಬ್ಬದ ಬಗ್ಗೆ ಹೇಳ್ಬೇಕಂತಂದ್ರೆ, ಪ್ರಾಕೃತಿಕ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ನಾನು ಹೇಳ್ಬೇಕಂದ್ರೆ, ಭೂತಾಯಿ ಈಗ ತಣಿದಿರ್ತಾಳೆ. ಅವಳು ಮಳೆರಾಯನ ಒಂದು ಮೇಘರಾಜನ ಕೃಪೆಯಿಂದ ಇಡೀ ಭೂಮಂಡಲಕ್ಕೆ ಅಥವಾ ಒಂದಷ್ಟು ಸೀಮಿತ ಪ್ರದೇಶಗಳಿಗೆ ಧಾರಾಕಾರವಾಗಿ ಮಳೆಯಾಗಿ, ಮಳೆಯ ಒಂದು ಕಾರಣಗಳಿಂದಾಗಿ ಭೂತಾಯಿ ಫಲವಂತಿಕೆಯನ್ನ ಪಡೆದಿರ್ತಾಳೆ. ಎಲ್ಲೆಡೆಗೆ ಹಸಿರು ಆಗಿರುತ್ತೆ. ನಾವು ಆಗ ತಾನೇ ಗದ್ದೆಗಳಲ್ಲಿ, ತೋಟಗಳಲ್ಲಿ ನಾಟಿಗಳನ್ನ ಮಾಡಿರ್ತೀವಿ. ಒಂದು ಫಲವಂತತೆಯ ಶುಭ ಸಂಕೇತದ ಸೂಚಕವಾಗಿ ನಮಗೆ ಗೌರಿ ಸಮೃದ್ಧಿಯ ಸಂಕೇತವಾಗಿ ಬರ್ತಾಳೆ. ಹಾಗೆ ನಾನು ಪ್ರಪ್ರಥಮವಾಗಿ ಒಂದ್ ಸ್ವಲ್ಪ ಗೌರಿ ಬಗ್ಗೆ ಹೇಳ್ಬೇಕಂತಂದ್ರೆ, ಗೌರಿ ಪಾರ್ವತಿಯ ಒಂದು ಅಂಶ ಗೌರಿ. ಅದರ ಪೌರಾಣಿಕ ಕಥನ, ಜಾನಪದ ಕಥನ ಮತ್ತೆ ಇತ್ಯಾದಿ ಬೇರೆ ಬೇರೆ ಕಥನಗಳನ್ನ ಹೇಳಿದ್ರೆ ಬಹುಶಃ ಎಲ್ಲರಿಗೂ ಇತ್ತೀಚಿನ ದಿನಮಾನದಲ್ಲಿ ಅದು ವೈದ್ಯಕ್ಕೆ ತಿಳ್ಕೊಂಡಿರ್ತಾರೆ, ಯೂಟ್ಯೂಬ್ ನಲ್ಲಿ ನೋಡ್ತಾನೆ. ಆದ್ರೆ ನನಗೆ ನಮ್ಮ ಮನೆಯಲ್ಲಿ ಅಥವಾ ನನ್ನ ಸುತ್ತಮುತ್ತಲು ನಾನು ಹಲವಾರು ಸಂಘ ಸಂಸ್ಥೆಗಳಲ್ಲಿ ತೊಡಕೊಂಡಿದ್ದೀವಿ. ನಾವೆಲ್ಲರೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಸಾಂಘಿಕವಾಗಿ ಜೊತೆ ಸೇರ್ಕೊಂಡು ಮಾಡ್ತೀವಿ. ಯಾಕಂದ್ರೆ ಮಂಗಳಗೌರಿ ವ್ರತವನ್ನ ಅವ್ರವ್ರ ಮನೆಯಲ್ಲಿ ಕೂಡ ಮಾಡ್ತೀವಿ. ಸಾಂಕೇತಿಕವಾಗಿ ನಾವೆಲ್ಲರೂ ಸೇರಿ ಈಗ ಕಳೆದ ಒಂದು ವರ್ಷ, ಹಿಂದಿನ ವರ್ಷನೂ ಮಾಡಿದ್ವಿ ನಾವು ಮಿತ್ರೆ ಕಾಸ್ಮೋ ಕ್ಲಬ್ ಮಹಿಳಾ. ಅದ್ರ ಹಿಂದೆ ಮಿತ್ರೆ
ಕಾಸ್ಮೋ ಕ್ಲಬ್ ಮಹಿಳಾ ಬಳಗ ಅಂತ. ಅದರಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ನಾವು ಶ್ರಾವಣ ಸಂಭ್ರಮ ಮಾಡಿದ್ವಿ. ಅದ್ರ ಹಿಂದಿನ ವರ್ಷ ಮನ್ವಂತರ ಮಹಿಳಾ ಮಂಡಳ, ನಾನು ಅದ್ರ ಅಧ್ಯಕ್ಷೆ ಆದಾಗ ಆಗ ಕೂಡ ಮಾಡಿದ್ವಿ. ಈಗ ಈ ಸಾರಿ ಕೂಡ ನಾವು ಅದನ್ನ ಅಂದ್ರೆ ಗೌರಿ ಹಬ್ಬ ರಿಲೇಟೆಡ್ ತಗೊಂಡು ಕೃಷ್ಣ ಜನ್ಮಾಷ್ಟಮಿಯನ್ನ ರಾಧಾಕೃಷ್ಣ ರಾಗರಸ ಸಂಭ್ರಮ ಮಾಡಿದ್ವಿ. ನೋಡಿ, ಗೌರಿ ನಮ್ಗೆ ಹೇಗೆ ಪಾರ್ವತಿ ಅಂದ್ರೆ ಶಿವ ಮತ್ತೆ ಪಾರ್ವತಿ, ಶಿವ ಶಿವೆಯಾಗಿ ನಮ್ಗೆ ಕಾಣಿಸ್ತಾರೆ. ಗೌರಿ ನಮ್ಗೆ ಒಂದು ಭಕ್ತಿಯ, ಫಲವಂತಿಕೆಯ, ಸಮೃದ್ಧತೆಯ, ಸ್ನೇಹದ ಮತ್ತೆ ಹೊಸತನ್ನ ಕಟ್ಟಿಕೊಟ್ಟುವ ಮಮತೆಯ ಸ್ವೀಕಾರ ರೂಪವಾಗಿ ಅವಳು ನಮ್ಗೆ ಕಾಣಿಸ್ತಾಳೆ. ಮಾತೃಶಕ್ತಿಯಾಗಿ ಅವಳು ಅವಳಿಂದ ನಾವು ಕಲಿಬೇಕಾದದ್ದು ಬಹಳಷ್ಟಿದೆ. ಯಾಕಂದ್ರೆ ಅವಳಲ್ಲಿರುವಂತಹ ಗೌರಿಯಾಗಿ ಅವಳು ಜನಿಸಿದ ನಂತರ ಶಿವನನ್ನ ಪಡಿಬೇಕು ಅಂತೇಳಿ ಅವಳಲ್ಲಿದ್ದಂತಹ ಕಠೋರ ನಿಷ್ಠೆ, ಕಠೋರ ತಪಸ್ಸು, ಆ ಛಲ ಬಿಡದೆ ಅವಳು ಮುಂದಿಟ್ಟ ಹೆಜ್ಜೆಯನ್ನ ಅವಳು ಹಿಂದೆ ತೆಗಿಲೇ ಇಲ್ಲ. ಅದಕ್ಕೋಸ್ಕರ ಅನೇಕ ಅಸುರರು, ಅವಳ ಹತ್ತಿರದ ಸಂಬಂಧಿಗಳು ಅವಳಿಗೆ ತೊಡಕನ್ನ ಉಂಟು ಮಾಡ್ತಾರೆ. ನೀನು ಹಿಂದೆ ಬಾ, ಆ ಶಿವನನ್ನ ಪಡ್ಲಿಕ್ಕೆ ಇಷ್ಟೊಂದು ಯಾಕೆ ಕಷ್ಟಪಡ್ತೀಯ, ಅವನಿಗಿನ ಅನುರೂಪನಲ್ಲೇ ಕೊಡ್ತೀವಿ ಅಂತೇಳಿ. ಆದ್ರೆ ಅವಳು ಅದರಿಂದ ಹೊರಗಡೆ ಬರೋದೇ ಇಲ್ಲ. ಇಲ್ಲ, ನನ್ ಶಿವನನ್ನ ಮತ್ತೆ ಪಡೆದೇ ಪಡಿತೀನಿ, ಸತಿಯಾಗಿದ್ದೆ ನಾನೀಗ ಗೌರಿಯ ಗೌನ ಜೊತೆಗೆ ನಾನು ಇದ್ದೆ, ಅವನೇ ನನ್ನ ಪತಿ ಅಂತ ಹೋಗ್ತಾಳೆ. ಹಾಗಾಗಿ ಮುಂದೆ ಇದು ಕತೆ ನಿಮ್ಗೆ ತಿಳಿತಾ ಹೋಗುತ್ತೆ. ಕಡೆಗೆ ಈ ಸಂದರ್ಭದಲ್ಲಿ ಶಿವ ಮತ್ತೆ ಗೌರಿ ಪಾರ್ವತಿ ರೂಪದಲ್ಲಿ ಅವರು ಮದ್ವೆ ಆಗಿದ್ದು ಅನ್ನೋದು ಕೂಡ ಇದೆ. ವಿಶೇಷವಾಗಿ ನಮ್ಗೆ ಗೌರಿಯ ನಮ್ಮ ಮನೆಗಳಲ್ಲಿ ನಾವು ಅಮ್ಮ ಯಾವಾಗ್ಲೂ ಹೇಳ್ತಿದ್ಲು, ಅಂದ್ರೆ ಬಾರೇ ಶ್ರಾವಣ ಗೌರಿ ನೀ ತೋರೆ ಸಿಂಗಾರ ಗೌರಿ ಮಂಗಳ ಮೂರುತಿ ನೀ ಜಗದಾತ್ರಿ ಕರುಣಿಸಿ ಕಾಪಾಡು ಶ್ರೀ ಸ್ವರ್ಣ ಗೌರಿ ಅಂತ ಅಮ್ಮ ಹಾಡು ಹೇಳ್ತಾ ಇದ್ರು. ನಾನು ಅಮ್ಮನಿಂದ ಸುಮಾರು ಹಾಡುಗಳನ್ನ ಕೇಳಿದೆ. ಇನ್ನೂ ಒಂದಷ್ಟು ಹಾಡು ಹೇಳ್ತಿದ್ಲು. ಪೂಜಿಸುವೆನು ಗಿರ್ಜೆ ಶಾರದೆಯ ಪಾರ್ವತಿಯ ಪರಮ ಪಾವನಿಯ ಸ್ನಾನವ ಮಾಡುತ್ತ ತೋದ ಮಡಿಯನುಟ್ಟು ಪಣಿಯೊಳು ಭಜಿಸುತ್ತ ಧ್ಯಾನವನು ಗೌರಿ ಧ್ಯಾನವನು ಗೌರಿ ಧ್ಯಾನವನು ಹಚ್ಚಿದ ಅರಿಶಿನ ಇಟ್ಟ ಗಾಜಿನ ಬಳೆ ಮುಡಿದ ಮಲ್ಲಿಗೆ ಹೂವಿಗಾಸೆಯನು ಕೊಡು ಎನಗೆ ಸೆರಗೊಡ್ಡುವೆನು. ಅಂದ್ರೆ ನಾನು ಅಂದ್ರೆ ಇದು ಗೌರಿ ಪೂಜೆನ ನೋಡಿ ವಿಶೇಷವಾಗಿ ಅವಿವಾಹಿತರು ಮಾಡ್ತಾರೆ, ವಿವಾಹಿತರು ಮಾಡ್ತಾರೆ. ಅಂದ್ರೆ ಮೇಡಮ್, ಈ ಗೌರಿ ಪೂಜೆಗೆ ಈ ಗಣಪತಿ ಪೂಜೆ ಮಾಡ್ಬೇಕು, ಅದಕ್ಕೊಂದು ಮಂತ್ರ ಅಥವಾ ಅದಕ್ಕೊಂದು ವ್ಯವಸ್ಥೆ ಅಂತ ಇರುತ್ತೆ. ಬಟ್ ಗೌರಿ ಪೂಜೆಗೆ ಆ ತರದ್ದೇನು ಕಟ್ಟುಪಾಡುಗಳು ಅಂದ್ರೆ ಅದನ್ನ ಇದು ಹೋಮ ಅಥವಾ ಮಂತ್ರ ಆ ತರದ್ದು ಮಾಡುವಂತದ್ದು ಏನು ಇರೋದಿಲ್ಲ. ಯಾರು ಬೇಕಾದ್ರೂ ಸುಲಭವಾಗಿ ಅಂದ್ರೆ ಅವರವರ ಶಕ್ತಿ ಆಧಾರವಾಗಿ ಮಾಡ್ತಾರೆ, ಮಾಡ್ಲೇಬೇಕು ಅಂತಿಲ್ಲ. ಆದ್ರೆ ಗೌರಿ ಅವರಿಗೆ ಒಂದೇ ಒಂದು ಪತ್ರೆ ಸುಲಭಳು ಅಂತ, ಸುಲಭಳು. ಗಣಪತಿಯು ಹಾಗೆ ಅವನು ಏನನ್ನೂ ನಮ್ಗೆ ಬಿಡೋದಿಲ್ಲ. ಅವನು ಸಂಪ್ರದಾಯ ಬಂದಿದೆ, ನೆಲದ ಮೇಲೆ ಬಿದ್ದ ಗರಿಕೆಯನ್ನಿಟ್ಟು ಅವನು ತೃಪ್ತ. ಆದ್ರೆ ಸಂಪ್ರದಾಯ ಬಂದಿದೆ, ಸಂಪ್ರದಾಯ ಹೋಮ ಹವನ ವ್ರತ ಕಥೆಗಳೆಲ್ಲ ಬಂದಿದೆ. ಆದ್ರೆ ಗೌರಿ ಹಬ್ಬಕ್ಕೆ ಆ ತರದ್ದು ನೀವು ಒಂದು ಪ್ರಶ್ನೆಯನ್ನ ಕೇಳಿದಕ್ಕೆ ಹೇಳ್ತಾ ಇದ್ದೀನಿ ನೋಡಿ. ನಾವು ಈಗ ವಿವಾಹಿತರಾದ ನಾವು ಅವಳನ್ನ ಭಕ್ತಿಯಿಂದ ನಮ್ಮ ಮನೆಯ ಅಂಗಳದಲ್ಲಿ ಬೆಳೆದಂತಹ ಒಂದು ಪತ್ರೆಯನ್ನ ತಂದಿಟ್ರು ಸಾಕು, ಒಂದು ತುಂಬೆ ಹೂವನ್ನ ಇಟ್ರು ಸಾಕು, ಅವಳು ತೃಪ್ತಳಾಗ್ತಾಳೆ. ಅರಿಶಿನ ದಾರ ಅದಕ್ಕೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಗೌರಿಯನ್ನ ನಾವು ಅಂದ್ರೆ ಕೆಲವರು ಮನೆಯಲ್ಲಿ ಅರಿಶಿಣದ ಹಿಟ್ಟಿನಲ್ಲಿ ಅರಿಶಿಣದಲ್ಲಿ ಮಾಡ್ತಾರೆ. ತೆಂಗಿನಕಾಯಿ ಮನೆಯಲ್ಲಿ ಬಿಟ್ಟ ತೆಂಗಿನಕಾಯಿಗೆ ಇಡ್ತಾರೆ. ಕೆಲವರು ಇದ್ದವರು ಬೆಳ್ಳಿ ಬಂಗಾರದ ಮುಖವಾಡಗಳನ್ನ ಹಾಗೆಲ್ಲ ತೃಪ್ತಿ ಪಡ್ತಾರೆ. ಅಡಕೆನಲ್ಲೂ ಕೂಡ ಗೌರಿಯನ್ನ ಕಾಣ್ತಾರೆ. ಈ ರೀತಿ ಅಂದ್ರೆ ಅವಳು ಸರ್ವಾಂತರ್ಯಾಮಿ, ಅವಳು ಶಕ್ತಿ ಸ್ವರೂಪಿಣಿ. ಅವಳು ನಮ್ಮ ಇಡೀ ಅಂದ್ರೆ ಅಣುರೇಣ ತೃಣಕಾಷ್ಟ ಅಂತಲ್ಲಿ ಎಲ್ಲಾದ್ರಲ್ಲೂ ಹೇಗೆ ಪರಮ ತ್ರಿಮೂರ್ತಿಗಳಿದ್ದಾರೆ ಹಾಗೆ ಶಕ್ತಿ ಸ್ವರೂಪಳಾದ ತಾಯಿ ಜಗಜ್ಜನನಿ ಎಲ್ಲಾ ಕಡೆಗೂ ಇರ್ತಾಳೆ. ವಿವಾಹಿತರು ಮದ್ವೆ ಆದ ನಂತರ 16 ಎಳೆಗಳನ್ನ ಅವಳಿಗೆ ಅದನ್ನ ಕಟ್ಟಿಬಿಟ್ಟು ಅದನ್ನ ಗಂಟೆಗಳನ್ನ ಹಾಕಿಬಿಟ್ಟು, ಅಂದ್ರೆ ಹೆಣ್ಣು ಮಕ್ಕಳಿಗೆ ಅದಕ್ಕೆ ಸ್ವಲ್ಪ ವಿವಾಹಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಇದೆ ಅದು. ಯಾಕಂದ್ರೆ 16 ಗಂಟುಗಳು ಅಂದ್ರೆ ಅವಳ ಜೀವನವನ್ನೇ. ಯಾಕೆ ಈ ಪ್ರಶ್ನೆ ಕರೆಕ್ಟ್ ಕೇಳಿದ್ರಿ? ಯಾಕಂದ್ರೆ ಮಹಿಳೆ
ಅವಳು ಬಾಲ್ಯದಿಂದ ಯವನವನ್ನ ದಾಟಿ ಪತಿಯ ಮನೆಗೆ ಅಂದ್ರೆ ಮದುವೆ ಆಗಿ ಬಂದು ವಿವಾಹಿತಳ ಅವಳಿಗೆ ಅವತ್ತಿನಿಂದ ಅವಳು ಒಂದು ಅವಳದೇ ಆದ ಜವಾಬ್ದಾರಿ ಅಂತ ನಾನು ಹೇಳ್ತೀನಿ. ಅದು ನಾನು ಬೇರೆಯವ್ರ ರೀತಿ ವಾದ ಮಾಡಲ್ಲ, ಅದು ಅವಳ ಕರ್ತವ್ಯ. ನನಗೆ ಭಗವಂತ ಅಥವಾ ದೇವಿ ನನ್ನನ್ನು ಹೆಣ್ಣಾಗಿ ನನಗೆ ಜನ್ಮ ನೀಡಿದಾಳೆ, ನಾನು ಹೆಣ್ಣಾಗಿ ಇಲ್ಲಿ ಜನ್ಮಿಸಿದ್ದೀನಿ ಭೂಮಿಲಿ ಅಂದ್ರೆ ನನ್ನದೇನೋ ಒಂದಷ್ಟು ನೀನ್ ಧಾರೆ ಎರಿಬೇಕು, ಎಲ್ಲವನ್ನು ನನಗ್ ಕೊಡು ನನಗ್ ಮಾಡಿ ಅನ್ನೋ ಬದ್ಲಿ ಅವಳೊಂದು ತ್ಯಾಗ, ಅವಳೊಂದು ಸಹಿಷ್ಣು, ಅವಳೊಂದು ಪ್ರೀತಿ, ಅವಳು ಹಂಚಿಕೊಳ್ಳೋದು ಎಲ್ಲವೂ ನೀವು ತಾಯಿಯಲ್ಲಿ ಕಾಣ್ತೀರಿ ಅಥವಾ ಮಹಿಳೆಯಲ್ಲಿ ಕಾಣ್ತೀರಿ. ಅವಳು ಎಲ್ಲವನ್ನ ಕೊಡ್ತಾ ಒಂದಷ್ಟು ಅವಳಿಗೆ ಕೋಪ ಬರಲ್ಲ ಅಂತ ಹೇಳಲ್ಲ, ಬರುತ್ತೆ ಒಂದೊಂದ್ಸತಿ ಬೇಜಾರಾಗುತ್ತೆ ಎಷ್ಟ್ ಮಾಡಿದ್ರೆ ಅಷ್ಟು ಅಂತ ಅನ್ಸತ್ತೆ. ಆದ್ರೆ ಮನೆಯಲ್ಲಿ ಮಕ್ಕಳು ಪತಿಯೋ ಅತ್ತೆಯೋ ಮಾವನೋ ಒಂದೇ ಒಂದು ಪ್ರೀತಿಯ ಮಾಡಿ ಶಭಾಷ್ ಅಂತ ಹೇಳ್ಬಿಟ್ರೆ ಅವಳು 100 ಕೆಲಸ ಮಾಡ್ತಾಳೆ. ಮತ್ತೆ ಅವಳಿಗೆ ಬೇಕಾಗಿರೋದು ಒಂದೇ ಒಂದು ಸಣ್ಣ, ಯಾಕಂದ್ರೆ ಅಷ್ಟೆಲ್ಲವನ್ನ ಮಾಡುವಂತಹ ಅವಳಿಗೆ ಒಂದೊಂದ್ಸತಿ ಅನ್ಸುತ್ತೆ ಯಾಕೆ ಬೇಕು ಇದನ್ನೆಲ್ಲ ಯಾಕೆ ಮಾಡ್ಬೇಕು ಅಂತ. ಆದ್ರೆ ತನಗಾಗಿ ಅಲ್ಲ, ತನ್ನ ಗಂಡನಿಗಾಗಿ, ತನ್ನ ಮಕ್ಕಳಿಗಾಗಿ, ತನ್ನ ಮನೆಗಾಗಿ, ತನ್ನ ಹಿರಿಯರಿಗಾಗಿ ಕಿರಿಯರಿಗಾಗಿ ಅವಳು ಆ ಭಕ್ತಿಯಿಂದ ಕಡೆಗೆ ದೇವ್ರೆ ನನ್ಗೂ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಳ್ತಾಳೆ. ಅನೇಕ ಹೆಣ್ಮಕ್ಳು ಕೇಳ್ಕೊಳಲ್ಲ. ಅದ್ ಯಾವುದೇ ಒಂದು ನಿತ್ಯ ಅವಳು ಮನೆಯಲ್ಲಿ ಎದ್ದು ಸ್ನಾನ ಮಾಡಿ ಕೈಂಕರ್ಯದಲ್ಲಿ ತೊಡಗಿಕೊಟ್ಟ ಕೂಡ್ಲೆ ಅವಳು ಪಾಕಶಾಲೆ ಎಂಬ ಯಜ್ಞಕುಂಡಕ್ಕೆ, ಅಡಿಗೆ ಮನೆ ಎಂಬ ಯಜ್ಞಕುಂಡದ ಮುಂದೆ ನಿಂತ್ಕೊಂತಾಳೆ. ಶುದ್ಧ ಆಹಾರವನ್ನ ತಯಾರಿಸ್ತಾಳೆ, ಅವಳು ಇರುವಂತಹ ವ್ಯವಸ್ಥೆನಲ್ಲೇ ತಯಾರಿಸ್ತಾಳೆ. ಇದೆಲ್ಲವನ್ನ ಮಾಡಿ ಇವತ್ತು ಕೂಡ ಅಷ್ಟೇ ಶ್ರಾವಣ ಮಾಸದಲ್ಲಿ ಮನೆಯಲ್ಲಿದ್ದ ಬೆಲ್ಲ ಅಕ್ಕಿಯಿಂದ ದೇವಿಗೆ ನೈವೇದ್ಯ ಮಾಡ್ತಾಳೆ. 16 ಎಳೆಗಳನ್ನ ಕಟ್ಟಿ ಆ ದೇವರಿಗೆ ಪೂಜೆ, ಒಂದೇ ಒಂದು ಪತ್ರೆಯನ್ನಿಂದ ಕೂಡ ಮಾಡ್ಬೋದು. ಆಮೇಲೆ ಅದ್ರೊಳಗೆ ಬೇರೆ ಬೇರೆ ಬರ್ತವೆ, ಅವ್ರೊಳಗೆ 5 ಫಲಗಳನ್ನ ಇಡಬೇಕು ಅಂತಾರೆ, ಪಂಚಾಮೃತ ಮಾಡ್ಬೇಕು, ಅವರವರ ಇಡೀ ಕಡಲೆಯನ್ನ ಇಟ್ಟು ಈ ರೀತಿ ವಿವಿಧವಾಗಿ ಅವರವರು ಅರ್ಪಿಸುವ ರೀತಿಯಲ್ಲಿ ಕೆಲಸ. ಆದ್ರೆ ನಾ ಹೇಳೋದು ಇರುವ ವ್ಯವಸ್ಥೆನಲ್ಲಿ, ಯಾಕಂದ್ರೆ ಇದಕ್ಕೆಲ್ಲ ಆಗರ್ಭ ಶ್ರೀಮಂತ ಅಂತಿಲ್ಲ. ನನ್ನ ಮನಸ್ಸಿಗೆ ನಾನ್ ಏನು ಅರ್ಪಣೆ ಮಾಡ್ಬೇಕು, ಏನ್ ಅರ್ಪಣೆ ಮಾಡ್ಬೋದು ಅದನ್ನ ಅರ್ಪಣೆ ಮಾಡೋಣ ದೇವಿಗೆ. ಮನೆಯಲ್ಲಿ ಆದಂತಹ ಸಿಹಿ ಪದಾರ್ಥವನ್ನ ತಯಾರು ಮಾಡಿ ಕೂತು ಹಂಚಿ ತಿನ್ನೋಣ. ಈ ನವದಲ್ಲಿ ನಾವೇನ್ ಮಾಡ್ತೀವಿ, ಅಕ್ಕಪಕ್ಕದ 4-5 ಜನ ಮುತ್ತೈದೆಯರಿಗೆ ಇಲ್ಲಿ ಒಂದು ಸಂಕೇತ ಅವಳಿಗೆ ಕೊಡ್ತಾಳೆ ನೋಡಿ. ಬರೀ ಅದೇ ಕೇಳ್ಬೇಕು ಅಂತಿದ್ದೆ. ಈಗ ಗೌರಿ ಹಬ್ಬದ ಸಂದರ್ಭ ಬಾಗಿನವನ್ನ ಅರ್ಪಿಸೋದು ವಿಶೇಷವಾದ ಅದಕ್ಕೊಂದು ಮಹತ್ವ ಇದೆ. ಅದರ ಮಹತ್ವ ಏನು, ಯಾಕೆ ಬಾಗಿನ ಅದೇ ಸಂದರ್ಭದಲ್ಲಿ ಕೊಡ್ತಾರೆ, ಮತ್ತೆ ಏನೇನು ಸಾಮಾನ್ಯವಾಗಿ ಬಾಗಿನದಲ್ಲಿ ಇರುವಂತ ವಿಚಾರ? ಬಾಗಿನ ಕೊಡೋದ್ರದ್ದು ಸಂಕೇತ ಅವಳು ತನ್ನಲ್ಲಿದ್ದ ಹಿಡಿ ಮುಷ್ಟಿಯನ್ನ ಮತ್ತೊಬ್ಬ ಮಹಿಳೆಗೆ ಅಥವಾ ಇನ್ನೊಂದು ಕುಟುಂಬಕ್ಕೆ ಅವಳು ಆ ಸ್ತ್ರೀಯನ್ನ ಕರೆದು ಬಿಟ್ಟು ಅವಳಿಗೆ ಅರಿಶಿನ, ಹರಿದ್ರ, ಕುಂಕುಮ, ಹೂವು ಇದನ್ನೆಲ್ಲ ಕೊಟ್ಟು ಮಂಗಳ ದ್ರವ್ಯಗಳನ್ನು. ಅದರೊಳಗೆ ವಿಶೇಷವಾಗಿ ಕೆಲವರು 5 ರೀತಿಯ ದವಸ ಧಾನ್ಯಗಳನ್ನ ಹಾಕ್ತಾರೆ, ಕೆಲವರು ಉಪ್ಪು ಎಲ್ಲವನ್ನೂ ಇಡ್ತಾರೆ. ಅಂದ್ರೆ ಒಂದು ದಿನ ಅವಳು ಅಡಿಗೆ ಮನೆಗೆ ಬೇಕಾದಂತ ಅಕ್ಕಿ, ಬೆಲ್ಲ, ಅರಿಶಿನ ಎಲ್ಲವನ್ನ ಇಡ್ತಾಳೆ. ನನ್ನ ಆಶಯದ ಮೇರೆಗೆ ಅದರೊಳಗೆ ಹಣ್ಣು, ತೆಂಗಿನಕಾಯಿ, ಹೂವು, ಪತ್ರೆ ಎಲ್ಲವನ್ನ ಇಟ್ಟು ನನ್ಗೆಷ್ಟು ಶಕ್ತಿ ಇದೆ ಅಷ್ಟು. ಅಂದ್ರೆ ಇಲ್ಲಿ ಏನು ಇದ್ರ ಸೂಚಕ ಅಂತಂದ್ರೆ ಆ ಬಾಗಿನದ ಪಾವಿತ್ರತೆ ಇದೆಯಲ್ಲ, ಆ ಮೂಲಕ ಅದು ಅವಿವಾಹಿತ ಮಹಿಳೆಯರಿಗೂ ಗೊಂಬೆ ಬಾಗಿನ ಅಂತ ಕೊಡಿಸ್ತಾರೆ. ಅವರು ಮಧ್ಯಕ್ಕೆ ಬಿಟ್ಟೆ ಅವರು 9 ಎಳೆ ದಾರದಲ್ಲಿ ದೇವಿಗೆ ಗೌರಿಗೆ ಪೂಜೆ ಮಾಡಿಸ್ತೀವಿ ನಾವು. ಅವ್ರಿಗೂ 9 ಎಳೆ ಕಟ್ಟಿಸ್ತೀವಿ. ಅವರಿಂದನೂ ಗೌರಿ ಗೊಂಬೆ ಬಾಗಿನ ಅಂತ ಕೊಡಿಸ್ತೀವಿ. ಅಂದ್ರೆ ಅದ್ರೊಳಗೆ ಎಲ್ಲವನ್ನೂ ಕೂಡ ಅರಿಶಿನ, ಕುಂಕುಮ, ಎಲೆ, ಅಡಿಕೆ, ಹೂವು ಎಲ್ಲ ಇಟ್ಬಿಟ್ಟು ಆ ಮಕ್ಕಳು ಬಳಸ್ಕೊಳ್ಳುವಂತಹ ವಸ್ತ್ರಗಳಿರ್ಬೋದು, ಪಾಚಣಿಗೆ, ಎಲ್ಲವನ್ನ ತಿಂಡಿ ಎಲ್ಲವೂ ತಿಂಡಿಗಳು ಎಲ್ಲ ಇಟ್ಟು ಆ ಮಕ್ಕಳಿಗೆ ಖುಷಿ. ಅವಾಗ ಹರಿಸ್ತಾರೆ ಅವರು. ಈ ಭಾಗದಲ್ಲಿ ಮಾತ್ರ ಇದೆಯಾ, ಇಡೀ ಎಲ್ಲಾ ಭಾಗದಲ್ಲಿ ಸಾಮಾನ್ಯ? ವಿಶೇಷವಾಗಿ ಕರ್ನಾಟಕದಲ್ಲಿ ತುಂಬಾ ಇದೆ. ಆಂಧ್ರ ಮತ್ತೆ ತಮಿಳುನಾಡಿನಲ್ಲಿ, ಭಾರತದಾದ್ಯಂತ ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾರೆ. ವಿಶೇಷವಾಗಿ ನಾವು ಇದನ್ನ ಕರ್ನಾಟಕ, ಆಂಧ್ರ, ತಮಿಳು ಭಾಗದಲ್ಲಿ ಆಚರಿಸ್ತೀವಿ. ಆಮೇಲೆ ಇನ್ನ ನಾವು ಗೌರಿಯ ಬಗ್ಗೆ ನನ್ಗೆ ಒಂದು ವಿಶೇಷವಾಗಿ ಯಾವಾಗ್ಲೂ ಅಂತ ಅನ್ಸೋದು ನೋಡಿ, ಅವಳು ಗೌರಿ ಅಂದ್ರೆ ಅಂದ್ರೆ ತರಿಗೆ ಆದ ನಂತರ ಚೌತಿ ಎಂದು ನಮ್ಗೆ ಗಣಪತಿ ಬರ್ತಾರೆ. ಒಂದಕ್ಕೊಂದು ಅಲ್ಲಿ ಲಿಂಕ್ ಹೇಗಿದೆ ಅಂತಂದ್ರೆ ತನ್ನ ಬೆವರು ಮತ್ತೆ ಧೂಳಿನ ಕಣಗಳಿಂದ ತೆಗೆದು ಅವಳು ಗಣಪತಿಯನ್ನ ಸೃಷ್ಟಿ ಮಾಡಿರ್ತಾಳೆ. ಅಂದ್ರೆ ಅವಳು ತಾಯಿ ಕಾಯ್ತಾ ಇರ್ತಾಳೆ, ಮಗ ಬಂದು ಕರ್ಕೊಂಡ್ ಹೋಗ್ತಾನೆ ನನ್ನನ್ನಂತ. ಅಂದ್ರೆ ಇದು ತವ್ರ ಮನೆಯಿಂದ ಬಾಗಿನ ಬರುತ್ತೆ, ತವ್ರ ಮನೆಯವರು ನನ್ನನ್ನ ಇವತ್ತಾದ್ರೂ ಸ್ಮರಿಸ್ತಾರೆ. ಅದೆಲ್ಲವೂ ಇಲ್ಲಿ ಪಾರ್ವತಿ ಅಥವಾ ಗೌರಿ ಸಾಂಕೇತಿಕವಾಗಿ ಧಾರ್ಮಿಕ ಜೊತೆ ಭಾವನಾತ್ಮಕ ವಿಚಾರಗಳು ಅದರಲ್ಲಿ ಬರುತ್ತೆ.
ಅವಾಗ ಅವಳ ಮನಸ್ಸಿನಲ್ಲಿ ತುಂಬಾ ಒಳ ತುಡಿತಗಳಿರುತ್ತೆ, ಅವಳದೇ ಆದ ಕ್ಲೇಶಗಳಿರುತ್ತೆ, ಕ್ಷೋಭೆಗಳಿರುತ್ತೆ. ಯಾಕಂದ್ರೆ ಯಾವಾಗ್ಲೂ ಅವಳು ಸಂತೋಷದ ಮುಖವಾಡವನ್ನು ಹಾಕೊಂಡಿರಕ್ಕಾಗಲ್ಲ. ನಾನು ಆಗ್ಲೇ ಹೇಳಿದ್ಮೇಲೆ ಒಂದೇ ಒಂದು ಪ್ರೀತಿಯ ಮಾತು, ಶಭಾಷ್ ಎನ್ನುವ ಒಂದು ನುಡಿ ಅವಳಿಗೆ ಶಕ್ತಿ ಕೊಡುತ್ತೆ. ಅಂದ್ರೆ ದೇವಿಯಲ್ಲಿ ಕೂಡ ನಾವು ಅದನ್ನ ಆರೋಪಿಸಿಕೊಂಡು ಅದನ್ನ ನಾವು ಪೂಜೆಯನ್ನ ಮಾಡ್ತೀವಿ. ಅದು ಹಾಗೆ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿಲ್ಲ, ನಮ್ಮ ಮನಸ್ಸಿನಲ್ಲಿ ನಾನೇ ಸ್ತ್ರೀ ತತ್ವವೂ ಹೌದು, ನಾನೇ ರಾಕ್ಷಸ ತತ್ವವೂ ಹೌದು. ನನ್ನೊಳಗೆ ಪ್ರೀತಿ, ಸಹನೆ, ಸಹಿಷ್ಣುತೆ, ಅಂತರ್ಗತ ಭಾವ ಬಂದಾಗ ನಾನು ದೇವಿ ಸ್ವರೂಪಳಾಗ್ತೀನಿ. ನನ್ನಲ್ಲಿ ಯಾವಾಗ ಕ್ರೋಧ, ದ್ವೇಷ, ಅಸೂಯೆ ಅದೆಲ್ಲ ಬರುತ್ತೆ, ಅವಾಗ ನಾನೇ ರಾಕ್ಷಸ ತತ್ವ. ಮಾತೃಕೆಯರು ಕೂಡ ಒಂದು ಸ್ತ್ರೀಯಲ್ಲಿ ಇರ್ತಾಳೆ, ಎಲ್ಲವೂ ಆಗಿರ್ತಾಳೆ. ಆಯಾ ಭಾವನೆಗೆ ಭಕ್ತಿಗೆ ತಕ್ಕಂತೆ ನಾವು ತೋರ್ಪಡಿಸ್ಕೊಳ್ತಾ ಹೋಗ್ತೀವಿ. ಸೊ ಸಾಧ್ಯವಾದಷ್ಟು ಎಲ್ಲರೂ ಮಹಿಳೆಯನ್ನ ಸ್ತ್ರೀ ತತ್ವದಲ್ಲಿ ಅಂದ್ರೆ ಅವಳನ್ನ ದೇವಿ ಸ್ವರೂಪದಲ್ಲಿ ಇರುವಂತಹ ಪ್ರಯತ್ನ ಪ್ರಪ್ರಥಮವಾಗಿ ಕೌಟುಂಬಿಕ ವಲಯದಲ್ಲಿ ಆಗ್ಬೇಕು. ಯಾಕಂದ್ರೆ ಇವತ್ತು ಗೊತ್ತಿಲ್ಲ, ನಾವೇ ಆರಿಸ್ಕೊಂಡಂತಹ ಜೀವನದ ಒತ್ತಡ ಭರಿತ ಜೀವನದಲ್ಲಿ ಅದೇ ಮೇಡಮ್ ಬರ್ಬೇಕು ಅಂತಿದೆ. ಈಗಿನ ಹಂತದಲ್ಲಿ ಈಗ ನಾವು ಒಂದು ಪೀಳಿಗೆ ಅದನ್ನ ಮಾಡ್ತಾ ಇದ್ವಿ. ಈಗಿನ ಪೀಳಿಗೆ ನಾನು ಹೇಳೋದು ಒಂದು 20-25 ಒಳಗಿನ ಪೀಳಿಗೆಗಳಿಗೆ ಈ ಹಬ್ಬ ಹರಿದಿನಗಳ ಬದಲಿಗೆ ಅದನ್ನ ಆಚರಿಸುವಂತ ಮನಸ್ಥಿತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಹೊಸ ತಂತ್ರಜ್ಞಾನದ ವ್ಯವಸ್ಥೆಗಳಿಂದಾಗಿರ್ಬೋದು ಅಥವಾ ಅವರ ಕೆಲಸದ ಕಾರ್ಯದ ಒತ್ತಡಗಳಿಂದಾಗಿ, ಇವತ್ತೇನೋ ಸಾಫ್ಟ್ವೇರು ಅದು ಇದು, ಸೊ ಈ ವ್ಯವಸ್ಥೆಗಳಿಂದ ಇರ್ಬೋದು, ಇವರು ಮತ್ತೆ ಇದಕ್ಕೆ ಮರಳುವ ಅವಕಾಶಗಳು ಎಷ್ಟು ಮಟ್ಟಿಗೆ ಸಾಧ್ಯತೆಗಳು ಇಲ್ಲ ನನ್ಗನ್ಸುತ್ತೆ. ಅಲ್ಲ, ನಾನು ಅವಾಗ್ಲೇ ಹೇಳಿದೆ, ಕೆಲವು ಮನೆಗಳಲ್ಲಿ ಇದು ಕಾಣಿಸ್ತಾ ಇದೆ, ಇನ್ನ ಒಂದಷ್ಟು ಮನೆಗಳಲ್ಲಿ ಖಂಡಿತ ಇದೆ, ಇನ್ನು ವಿಜೃಂಭಣೆಯಿಂದ ನಡೀತಾ ಇದೆ. ಈಗ ಕೆಲವರು ಸಾಫ್ಟ್ವೇರ್ ಅರಿಸಿ ಅದೇ ಮನೆಗಳಲ್ಲಿ ನಾನು ನೋಡಿದೀನಿ, ಆ ಮಗು ಅಥವಾ ಮಗಳು ಅಥವಾ ಮಗ ದುಡಿತಾ ಇದಾರಲ್ಲ, ಅಮ್ಮ ನಾನೀಗ ದುಡಿತಾ ಇದ್ದೀನಿ, ಇನ್ನೂ 10 ಜನಕ್ಕೆ ಊಟ ಹಾಕೋಣ, 5 ಬಾಗಣ ಕೊಡ್ತಿದ್ವಲ್ಲ ಇನ್ನ 10 ಬಾಗಣ ಕೊಡೋಣ, ಆ ನೆವದಲ್ಲಿ ಬೇರೆ ಬೇರೆ ಕಾರ್ಯ ಮಾಡೋಣ, ಸಾಮಾಜಿಕ ಕಾರ್ಯ ಅಥವಾ ಇನ್ನೇನೋ ಒಂದಷ್ಟು ಧಾರ್ಮಿಕ ಕಾರ್ಯ ಮಾಡೋಣ. ಆದ್ರೆ ಇದೆಲ್ಲದಕ್ಕೂ ಮೂಲ ಪ್ರೇರಣೆ ಕುಟುಂಬದಲ್ಲಿರುವ ತಾಯಿನೇ ಅಂತ ಹೇಳ್ತೀನಿ. ನಾನು ಗೌರಿ ಪೂಜೆ ಮಾಡಿ ಗೌರಿ ಪೂಜೆಗೆ ಬೇಕಾದಂತಹ, ಯಾಕಂದ್ರೆ ತೋರಿಸಿದ್ರೆ ಖಾದ್ಯ ಅಂದ್ರೆ ಪದಾರ್ಥಗಳನ್ನ ತಿನ್ನುವುದು, ಉಡುವುದು, ತೊಡುವುದು, ಪೂಜಿಸುವುದು, ಕೊಡುವುದು, ಆಧರಿಸುವುದು, ಅದೆಲ್ಲವನ್ನ ನಾನ್ ಮಾಡಿದ್ರೆ, ಎದುರುಗಡೆ ನಾನು ದೀಪ ಹಚ್ಚಿ ದೇವಿಗೆ ಅವತ್ತು ಪೂಜೆ ಮಾಡಿದೆ ಅಂದ್ರೆ ಆಟೋಮೆಟಿಕ್ ಆಗಿ ನನ್ನ ಮನೇಲಿ ಮಗ ಇರ್ಬೋದು, ಮಗಳಿರ್ಬೋದು, ಸೊಸೆ ಇರ್ಬೋದು, ನಾನು ಇದನ್ನೆಲ್ಲ ಕಲ್ತಿದ್ದೀನಿ ಅಂದ್ರೆ ನಂಗೆ ನನ್ನಮ್ಮ ಬಾಲ್ಯದಲ್ಲಿ ಅಮ್ಮ ಮಾಡ್ತಾ ಇದ್ದೀನಿ. ಮದುವೆಯಾಗಿ ಬಂದ ನಂತರ ನಮ್ಮತ್ತೆ ನನಗೆ ಕಲಿಸಿದ್ರು, ನೀ ಹೀಗ್ ಅವ್ರು ಮಾಡಿದ್ದನ್ನೆಲ್ಲ ನನಗೆ ಹೇಳಿದ್ರು, ಅವರ ಪದ್ಧತಿಗಳನ್ನು ನಾನು ಮತ್ತೆ ಮಾಡ್ಕೊಂಡು ಬಂದೆ. ಅದೇ ತರ ನನ್ನ ಸುತ್ತಮುತ್ತಲು ಇರುವಂತಹ ಸ್ನೇಹಿತರಲ್ಲೂ ಅದನ್ನ ಕಟ್ಟಿಕೊಟ್ಟೆ. ಒಂದು ರೀತಿಯ ನೀವ್ ಹೇಳಿದ ಹಾಗೆ ಕಣ್ಮರೆ ಏನ್ ಆಗ್ತಾ ಇಲ್ಲ ಇದೆ, ಬಟ್ ಅವ್ರೆಲ್ಲೋ ಒಂದ್ ಸ್ವಲ್ಪ ದಿನ ಹೋದ್ಮೇಲೆ ಮತ್ತೆ ವಾಪಸ್ ಬರ್ತಾರೆ. ಯಾಕಂದ್ರೆ ಭಾರತೀಯ ಸಂಸ್ಕೃತಿಯ ಪರಂಪರೆ ಹರಿದು ಬಂದಿರೋದೇ ಹಾಗೆ. ಆದ್ರೆ ಅದನ್ನ ಆಚರಣೆಯಲ್ಲಿ ನೀವು ಹೇಳಿದಾಗ ಮಾಡ್ತಾ ಇದ್ದೀರಲ್ಲ, ಈ ತರದ್ದು ನಡೀತಾ ಇರ್ಬೇಕು, ಆಗ್ತಾನೆ ಇರ್ಬೇಕು. ಇವತ್ ಮಾಡಿದೆ ಮುಗ್ದೋಗ್ಬೇಕು ಅಂತ ಇರಬಾರ್ದು. ಈಗ ನಮ್ಮ ಭಾರತೀಯ ವೇದ, ಉಪನಿಷತ್ತು ಅವೆಲ್ಲ ಸುಮಾರು ಜನಕ್ಕೆ ಕೆಲವರಷ್ಟೇ ಯಾಕೆ ಹೇಳ್ತಾರೆ, ಹಿಂಗೆಲ್ಲರೂ ಹೇಳ್ತಾ ಇದ್ರು. ಈಗ ಆಮೇಲೆ ರಾಜ ಮಹಾರಾಜರು ದೇವಿ ದೇವಾನುದೇವತೆಗಳ ಬಗ್ಗೆ ಎಲ್ಲ ಮಕ್ಕಳಿಗೆ ಯಾಕೆ ತಿಳಿತಾ ಇಲ್ಲ ಅಂತಂದ್ರೆ ನಾವು ಹೇಳ್ತಾ ಇದ್ವಿ, ನಾವು ಓದ್ತಾ ಇಲ್ಲ, ನಾವು ಪಠಣ ಮಾಡ್ತಾ ಇಲ್ಲ, ನಾನ್ ಮಂತ್ರಗಳನ್ನ ಶ್ಲೋಕಗಳು ಹೇಳಲ್ಲ, ಏನು ಹೇಳಲ್ಲ, ಒಂದ್ ಹಾಡು ಹೇಳಲ್ಲ, ಒಂದ್ ಆರತಿ ಮಾಡಲ್ಲ. ಸಹಜವಾಗಿ ಅವರು ಅದರಿಂದ ವಿಮುಖರಾಗ್ತಾ ಹೋಗ್ತಾರೆ, ಅದರಿಂದ ವಿಮುಖರಾಗ್ತಾರೆ. ನಾನ್ ಮನೆಯಲ್ಲಿ ಆಚರಣೆ, ನಾನು ಮಹಿಳೆಯಾಗಿ ಪ್ರಪ್ರಥಮವಾಗಿ ನನ್ನ ಜವಾಬ್ದಾರಿ ಅದು. ಒಂದು ಯಾವುದೇ ಸಂಸ್ಕೃತಿ, ನಾನ್ ಭಾರತದ್ದೇ ಅಂತ ಹೇಳಲ್ಲ, ಇಡೀ ಪ್ರಪಂಚದ ಯಾವುದೇ ಸಂಸ್ಕೃತಿ ಆ ದೇಶದಲ್ಲಿ ಅಥವಾ ಆ ನೆಲದಲ್ಲಿ ಗಟ್ಟಿಯಾಗಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಆ ದೇಶದ, ಆ ಸಮಾಜದ, ಆ ಕುಟುಂಬದ ಮಹಿಳೆಯ ಪಾತ್ರ. ಅವಳೇನಾದ್ರೂ ಆ ಸಂಸ್ಕೃತಿಯನ್ನ ಕೈ ಬಿಟ್ರು ಅಂದ್ರೆ ಕುಟುಂಬದಲ್ಲೇ ಕಡಿಮೆ ಆಗ್ತದೆ. ಮೇಡಮ್, ವಿಶೇಷವಾಗಿ ಈಗ ನಾಳೆ ಬೆಳಿಗ್ಗೆಯಿಂದ ಸಾಮಾನ್ಯವಾಗಿ ನಾಳೆ ಬೆಳಿಗ್ಗೆ ಪ್ರತಿಷ್ಠಾಪನೆ, ನಾಡಿದ್ದು ಗಣಪತಿಯ ಜೊತೆಗೆ ಸಾಮಾನ್ಯವಾಗಿ ಜಲಸ್ತಂಭನ ಮಾಡುವಂತ ವ್ಯವಸ್ಥೆ ಇದೆ. ಸಾಮಾನ್ಯವಾಗಿ ಗೌರಿ ಗಣೇಶ್ ಜೊತೆಲೆ ಕೂರಿಸ್ತಾರೆ. ಈ ಗೌರಿಯನ್ನು ಪ್ರತ್ಯೇಕವಾಗಿ ಕೂರಿಸೋರಾಗ್ಲಿ, ಗಣೇಶನ ಕಡಿಮೆ ಇರುತ್ತೆ, ಗಣೇಶನ ಪ್ರತ್ಯೇಕವಾಗಿ ಕೂರಿಸ್ತಾರೆ, ಬಟ್ ಗೌರಿ ಗಣೇಶ ಒಟ್ಟಿಗೆ ಸಾಮಾನ್ಯ ಇರುತ್ತೆ.
ನಾಳೆಯಿಂದ ಏನೇನು ಸಾಮಾನ್ಯವಾಗಿ ಮಾಡುವಂತ ಕಾರ್ಯಕ್ರಮಗಳು? ಬೆಳಿಗ್ಗೆ ಪ್ರತಿಷ್ಠಾಪನೆ ಸಾಮಾನ್ಯ ಆಗತ್ತೆ, ತರ್ತೀವಿ. ಗಣಪತಿ ಇವತ್ತಿಂದಾನೇ ಶುರು ಇವತ್ತಿಂದಾನೇ ಶುರು ಇವತ್ತು ಮನೆಯೆಲ್ಲ ಶುದ್ಧ ಮಾಡ್ಕೊಳ್ತೀವಿ. ಯಾಕಂದ್ರೆ ಮೈಲಿಗೆ ವಸ್ತ್ರಗಳನ್ನ ಶುದ್ಧ ಮಾಡ್ತೀವಿ, ಅಂಗಳ ಸ್ವಚ್ಛ ಮಾಡ್ಕೊಂತೀವಿ, ದೇವ್ರ ಮನೆ ಶುಭ್ರ ಮಾಡ್ತೀವಿ. ಅದಕ್ಕೆ ಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಸಂಜೆ ಹೋಗಿ ಇದಕ್ಕೆ ಬೇಕಾದ ಹೂವು, ಕುಂಕುಮ ಎಲ್ಲ ಮತ್ತೆ ಹೊಸದಾಗಿ ತರ್ತೀವಿ. ಅಂಗಳದಲ್ಲಿ ಬಿಟ್ಟಿದ್ದು ಕಿತ್ತು ಇಟ್ಕೊಳ್ತೀವಿ. ಈ ರೀತಿ ಎಲ್ಲ ಮಾಡ್ತೀವಿ. ಮಾಡಾದ್ಮೇಲೆ ಮಾರನೇ ದಿನ ಅಂದ್ರೆ ಶುದ್ಧ ತದಿಗೆ, ಭಾದ್ರಪದ ಶುದ್ಧ ತದಿಗೆನಲ್ಲಿ ನಾವು ಬೆಳಿಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಂಗಳ ಗುಡಿಸಿ ರಂಗೋಲಿ ಹಾಕಿ ಅಲ್ಲೂ ಕೂಡ ನೋಡಿ ಎಲ್ಲ ನಮ್ಮ ಭಾರತೀಯ ಪದ್ಧತಿಗಳ ಆಚರಣೆಯಲ್ಲಿ ಗೌರಿ ಬರ್ತಾ ಇದ್ದಾಳೆ, ಗಣಪತಿ ಅಂದ್ರೆ ಒಂದ್ ಜೊತೆ ಕೆಲವು ಅದನ್ನ ಹೇಳಿದಾಗೆ ಗೌರಿ ಗಣಪತಿ ಒಳಗೆ ಕರ್ತಾರೆ. ಗೌರಿಯನ್ನ ಗಣಪತಿನಲ್ಲಿ ಇಟ್ಟಿರ್ತಾರೆ. ಪೂಜೆ ಶಾಸ್ತ್ರೋಕ್ತವಾಗಿ ಅವನಿಗಾಗುದು ಭಾದ್ರಪದ ಚೌತಿ ಅಂದ್ರೆ, ಆದ್ರೆ ಗೌರಿ ಪಕ್ಕದಲ್ಲಿ ಇಟ್ಟಿರ್ತಾರೆ. ಗೌರಿಗೆ ವಿಶೇಷವಾದಂತಹ ಎಲ್ಲ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ಆಮೇಲೆ ಪೂಜೆಗಳೆಲ್ಲ ಆದ್ಮೇಲೆ ಕೆಲವರು ಮಂತ್ರಗಳನ್ನ ಉಚ್ಚಾರಣೆ ಮಾಡ್ಕೊಂತ, ಕೆಲವರು ಅರ್ಚಕರನ್ನ ಕರೆಸಿ ಮನೆಗೆ ಅವ್ರಿಗೆ ವಿಶೇಷವಾದ ಶ್ಲೋಕ ಏನಿದೆ ಮೇಡಮ್ ಗೌರಿಗೆ? ನಾನು ಯಾಕೆಂದ್ರೆ ಹೇಳ್ತಾ ಹೋದ್ರೆ ತುಂಬಾ ದೀರ್ಘ ಆಗ್ಬಿಡುತ್ತೆ. ಸರ್ವಮಂಗಳ ನಾವು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇಷ್ಟ ಹೇಳಿದ್ರು ಸಾಕು ದೇವಿಗೆ. ಆದ್ರೆ ನಾವು ಲಲಿತಾ ಸಹಸ್ರನಾಮ ಹೇಳ್ತೀವಿ, ಸೌಂದರ್ಯ ಲಹರಿ ಹೇಳ್ತೀವಿ, ಅನ್ನಪೂರ್ಣ ಸ್ತೋತ್ರ ಹೇಳ್ತೀವಿ, ಶಾರದಾ ಸ್ತೋತ್ರ. ಆಮೇಲೆ ಅದೆಲ್ಲ ಆದ್ಬಿಟ್ಟು ಗೌರಿ ಅಷ್ಟೋತ್ತರವನ್ನ ಮಾಡ್ತೀವಿ. ಗೌರಿ ಅಷ್ಟೋತ್ತರವನ್ನ ಕುಂಕುಮ, ಹರಿದ್ರ ಕುಂಕುಮವನ್ನ ಇಟ್ಕೊಂಡು ಕುಂಕುಮದಿಂದ ಅರ್ಚನೆಯನ್ನ ಮಾಡಿ ಅವಳಿಗೆ ಆರತಿಯನ್ನ ಬೆಳಗ್ಬಿಟ್ಟು ಅದ್ರದ್ದು ಕಪ್ಪನ್ನ ತೆಗೆದುಕೊಂಡು ಅಂದ್ರೆ ಶ್ರೀರಕ್ಷೆ ಅಂತೇಳಿ ನಾವು ಇಟ್ಕೊಂಡು ಮನೆಯವ್ರಿಗೆಲ್ಲ ಇಟ್ಕೊಳ್ತೀವಿ. ವಿಶೇಷ ಖಾದ್ಯಗಳು ಅದೇ ಅವಳಿಗೆ ಹೋಳಿಗೆ, ಪಾಯಸ, ಆಮೇಲೆ ಗಣಪತಿಗೆ ಮೋದಕ ವಿಶೇಷವಾದ ಮೋದಕ ಅವೆಲ್ಲ ಪ್ರಿಯ. ಈ ದೇವಿಗೆ ಪಾಯಸ ಅಂದ್ರೆ ಏನು ಇಲ್ಲ, ನೀವು ಹೋಳಿಗೆನೆ ಮಾಡ್ಬೇಕು ಅಂತಿಲ್ಲ. ಅನ್ನ, ಹೆಸರು ಬೇಳೆ, ಕಾಯ್ದು ಕಡಲೆ ಬೇಳೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಪಾಯಸ ಮಾಡಿದ್ರು ಏನು ಅದು ಇಲ್ಲ ಅಂದ್ರೆ ಮೊಸರನ್ನ ಇಟ್ರೆ ಅವಳು ಬಹಳ ತೃಪ್ತಿ, ಅವಳು ಬಹಳ ಶಾಂತಳಾಗ್ಬಿಡ್ತಾಳೆ. ನನ್ನ ಆ ಭಕ್ತಿ ಅಥವಾ ನನ್ನ ಸಾಮರ್ಥ್ಯಕ್ಕನುಸಾರವಾಗಿ ದೇವಿ ಏನೂ ಕೇಳೋದಿಲ್ಲ. ಅವಳು ಕೇಳೋದು ಎಲ್ರೂ ಚೆನ್ನಾಗಿರ್ರಿ, ಒಳ್ಳೆಯ ಮನಸ್ಸಿನಿಂದ ಇರ್ರಿ. ಯಾರಾದ್ರೂ ಈಗ ನಾನು ಒಂದು ಗಮನಿಸ್ತೀನಿ, ನಾನು ಯಾಕಂದ್ರೆ ನಾನು ಹತ್ತಾರು ಸಂಸ್ಥೆಯಲ್ಲಿ ಇರೋದು, ನನ್ನಂತ ಸಾವಿರಾರು ಮಹಿಳೆಯರು ಹತ್ತಾರು ಸಂಸ್ಥೆಯಲ್ಲಿ ಇದ್ದಾರೆ. ಯಾರು ಒಂದು ಕಾಲನ ಹೊರಗಿಟ್ಟು ಮನೇನೂ ಕುಟುಂಬದ ಸಮಸ್ಯೆ ಅಥವಾ ಜವಾಬ್ದಾರಿನೂ ಮುಗಿಸಿ ಹೊರಗೆ ಹೋಗ್ತಾಳೆ ಅಂತ ಮಹಿಳೆಯರೇ ಸಮಾಜಕ್ಕೆ ಮಾಡೋದು. ಒಂದೂ ಕೆಲಸ ಮಾಡದೆ ಟಿವಿ ಮುಂದೆ ಕೂತಿರ್ತಾರಲ್ಲ ಅವ್ರನ್ನ ಖಂಡಿತ ನೀನ್ ಏನ್ ಮಾಡಿದ್ರು ಹೊರಗಡೆ ಕರ್ಕೊಂಡ್ ಬರಕ್ಕಾಗಲ್ಲ. ತುಂಬಾ ಕಷ್ಟ. ಅವರ ಮನಸ್ಸುಗಳನ್ನ ಒಲಿಸೋದು ಸಂಕುಚಿತ ಹೊರಗಡೆ ಬರ್ಬೇಕು. ಟಿವಿ ನೋಡಬಾರ್ದು ಅಂತಲ್ಲ, ಆದ್ರೆ ಎಷ್ಟು ಸಮಯ ಕೊಡ್ಬೇಕು ಅದಕ್ಕೆ. ಸಾಂಘಿಕವಾಗಿ ಈ ರೀತಿಯ ಕೆಲಸಗಳನ್ನ ನನಗಂತೂ ತುಂಬಾ ಹೆಮ್ಮೆ ಇದೆ. ನಾನ್ ಯಾವ್ಯಾವ ಸಂಘ ಸಂಸ್ಥೆಯಲ್ಲಿದ್ದೀನಿ, ನನ್ನ ಭಾಗ್ಯನೋ ಏನೋ ಗೊತ್ತಿಲ್ಲ, ನನ್ನ ಎಲ್ಲಾ ಗೆಳತಿಯರು ನಾವೇನಾದ್ರೂ ಒಂದು ಸಂದೇಶ ಹೀಗೆ ಸಾಂಘಿಕವಾಗಿ ಪೂಜಾ ಕೈಂಕರ್ಯ ತೊಡ್ಕೊಳ್ಳೋಣ ಅಂದ್ರೆ ಕನಿಷ್ಠ 30 ಜನ ಸೇರ್ತಾರೆ. ಅದು ಸಂಖ್ಯೆ 60 ಆಗುತ್ತೆ. ಹೀಗೆ ಅಂದ್ರೆ ಅದು ಒಳ್ಳೆಯ ಬೆಳವಣಿಗೆ ಅಂತ ಅನ್ಸುತ್ತೆ. ಎಲ್ಲರಲ್ಲೂ ಸೇರಿ ಹಬ್ಬಗಳು ಧಾರ್ಮಿಕ ಭಾವನೆಯನ್ನು ಮೂಡಿಸೋದ್ರ ಜೊತೆಗೆ ಮತ್ತು ನಮ್ಮ ಏನೋ ಒಂದು ಸಮಸ್ಯೆಗಳ ಪರಿಹಾರಕ್ಕಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ. ಆ ರೀತಿ ಒಂದು ಧಾರ್ಮಿಕ ವ್ಯವಸ್ಥೆಯೂ ಇರುತ್ತೆ. ಅದ್ರ ಜೊತೆಗೆ ಈ ಸ್ನೇಹ ಬಾಂಧವ್ಯವನ್ನು ಕೂಡ ಅದು ಹೆಚ್ಚು ಮಾಡಕ್ಕೆ ಅನುಕೂಲ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ. ಉದಾಹರಣೆಗೆ ನೀವು ಸಾಂಘಿಕ ಈಗಾಗಲೇ ಹೇಳಿದಂಗೆ ಸಾಂಘಿಕವಾಗಿ ಒಂದು 30 ಜನ ಸೇರ್ತಾರೆ. ಆಗ ಅವರವರ ಮನೆಯ ವ್ಯವಸ್ಥೆಗಳಿರ್ಬೋದು, ಕೌಟುಂಬಿಕ ವ್ಯವಸ್ಥೆಗಳಿರ್ಬೋದು, ಅಥವಾ ಇನ್ನೇನು ಸಮಸ್ಯೆಗಳಿರ್ಬೋದು, ಇನ್ನೇನು ಸಂತೋಷಗಳಿರ್ಬೋದು, ಈ ನೋವು ನಲಿವುಗಳನ್ನ ಹಂಚಿಕೊಳ್ಳಕ್ಕೆ ಕೂಡ ವೇದಿಕೆ ಆಗುತ್ತೆ ಹಬ್ಬಗಳು ಅಂತ. ಕರೆಕ್ಟ್. ನೀವು ನೋಡಿ, ನಾನ್ ಮಹಿಳೆಯಾಗಿ ನಮ್ಮ ಮನೆಯಲ್ಲಿ ನಾನು ನಿತ್ಯ 5 ದೀಪಗಳನ್ನ ಬೆಳಗ್ಬೇಕು. ಸರಿ, ನಾನು ಒಂದು ನನ್ನ ಮುಖದ ಪ್ರಸನ್ನತೆಯ ದೀಪ ನನ್ನ ಮುಖದಲ್ಲಿ. ಎರಡನೇದು ಯಜಮಾನನ ದಕ್ಷತೆಯ ದೀಪ. ಅವ್ನ್ ದಕ್ಷತೆಯಿಂದ ಕೆಲಸ ಮಾಡ್ಬೇಕು, ಕರೆಕ್ಟ್ ಆಗಿ ಮನೆ ಬರೋ ಅದ್ ನೋಡ್ಕೊಳ್ಳೋದು ನಾನೇ ಆಗ್ಬೇಕು. ಆಮೇಲೆ ಅತಿಥಿ ಅಭ್ಯಾಗತರ ದೀಪ, ಇವತ್ತು ಯಾರ ಬರ್ತೀನಿ ಅಂದ್ರೆ ಬರ್ಬೇಡ್ರಿ ಅಂತ ಹೇಳ್ತೀವಿ. ಆಮೇಲೆ ಮಕ್ಕಳ ಕಲರವದ ದೀಪ, ಇವತ್ತು ಮಕ್ಕಳ ಆಟ ಆಡ್ತಾನೆ ಇಲ್ಲ, ಲಗೋರಿ ಇಲ್ಲೇ ಇಲ್ಲ ಯಾವಾಗ್ಲೂ. ಇನ್ನೊಂದು ದೇವರ ಮುಂದೆ ಬೆಳಗುವ ನಂದಾ ದೀಪ. ಈ 5 ದೀಪನ ನಾನು ಬೆಳಗ್ಬೇಕಂತ ನನ್ನ ಪ್ರತಿ ಭಾಷಣದಲ್ಲಿ ನಾನು ಹೇಳ್ತಾ ಇರ್ತೇನೆ. ಈ ದೀಪವನ್ನ ದಯವಿಟ್ಟು 5 ದೀಪಗಳನ್ನ ನಿಮ್ಮ ಮನೆಯಲ್ಲಿ ಬೆಳಗ್ರಿ. ಆ ಮನೆ ತುಂಬಾ ಚೆನ್ನಾಗಿರುತ್ತೆ, ಆ ಸಮಾಜ ಚೆನ್ನಾಗಿರುತ್ತೆ ಅಂತ.
ಇವತ್ತು ಯಾಕೋ ಗೊತ್ತಿಲ್ಲ, ನಾವು ಮನೆಯಲ್ಲಿ ದೀಪ ಹಚ್ಚದೆ ಕಡಿಮೆ ಆಗ್ಬಿಟ್ಟಿದೆ. ಬೇರೆ ಬೇರೆ ಸಮಯ ಮಾಡಿಕೊಂಡು ದೀಪವನ್ನ ಹಚ್ಚಬೇಕು. ಶುದ್ಧತೆಯ ಸಂಕೇತ. ಬೆಳಗೋಣ ಬಾ ಗೆಳತಿ ಈ ದಿನದಿ ನಾವು ಪ್ರಣತಿ ಮುದದಿಂದ ನಾವು ಬೆಳಗಿ ಜಗ ತಿಮಿರ ಕಳೆಯೋಣ. ತಿಮಿರ ಅಂದ್ರೆ ಮನೆ ದೇಶ ಅಂತ ಕಳೆಯೋಣ ಅಂತ. ಒಂದು ದೀಪ ಹತ್ತಾಗಿ ಅಂದ್ರೆ ದೀಪ ಬೆಳಗೋದು ಆ ಕೋಣೆಯ ಕತ್ತಲೆಯನ್ನ ನಿವಾರಿಸಲಿ ಅಂತಲ್ಲ, ನನ್ನ ಮನದ ಕತ್ತಲೆಯನ್ನ ಒಡೆದೋಡಿಸೋಣ ಅಂತೇಳಿ. ಅದು ಹಬ್ಬಗಳ ರೂಪದಲ್ಲಿ ನಾವು ಇನ್ನೂ ಇವತ್ತು ಒಂದು 16 ದೀಪಗಳನ್ನ ಬೇರೆ ಬೇರೆ ದೀಪಗಳನ್ನ ಅಲಂಕಾರ ರೂಪದಲ್ಲಿ. ಆ ದೀಪ ಬೆಳಗುವ ಶಕ್ತಿ ಮಹಿಳೆಗೆ ಇರುತ್ತೆ. ಈ ರೀತಿಯ ಒಗ್ಗೂಡುವಿಕೆ. ಈಗ ನೀವು ಗಣಪತಿ ಹಬ್ಬ ಅಂದ್ರೆ ಗೌರಿದೇ ರಿಲೇಟೆಡ್ ಕೇಳ್ತಿದ್ದೀರಿ. ಗಣಪತಿ ಹಬ್ಬ ಬೀದಿಗಳಲ್ಲಿ ವಠಾರಗಳಲ್ಲಿ ಮಕ್ಕಳುಗಳಲ್ಲಿ ನಾಯಕತ್ವ ಗುಣವನ್ನ ಕಟ್ಕೊಳ್ತಾನೆ ಗಣಪ. ಅದನ್ನ ಬಾಲ ಗಂಗಾಧರ ತಗೊಂಡ್ ಬಂದು ಮಕ್ಕಳಲ್ಲಿ ನಾಯಕತ್ವ ಗುಣ ಎಲ್ಲವೂ ಕೂಡ ಮಕ್ಕಳಿಗೆ ಎಲ್ಲವನ್ನ ಕಲಿಸುತ್ತೆ ಗಣಪತಿ. ಮನೆ ಅಂದ್ರೆ ಹಣ ಸಂಗ್ರಹದಿಂದ ಹಿಡಿದು ಅದನ್ನ ಜತನ ಮಾಡೋದ್ರಿಂದ ಹಿಡಿದು ಪೂಜೆ ಮಾಡ್ಬೇಕು, ಅಂಗಳ ಸ್ವಚ್ಛ ಮಾಡ್ಬೇಕು, ಗಣಪತಿ ಶ್ರದ್ಧೆಯಿಂದ ಅದ್ ಯಾರು ಹಾಳು ಮಾಡ್ಬೇಕು, ರಾತ್ರಿ ರಕ್ಷಣೆ ಮಾಡ್ತಾರೆ. ಕೆಲವರಿಗೆ ಡಿಸ್ಕೋ ಎಲ್ಲ ಹಾಕೋಬಹುದು, ಆದ್ರೆ ಹೆಚ್ಚಿನ ಮಕ್ಕಳನ್ನ ನಾನು ನೋಡಿದ್ದೀನಿ. ಅಲ್ಲೊಂದಿಲ್ಲೊಂದು ಕಾಲಮಾನಕ್ಕೆ ತಕ್ಕಂತೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಬೆಳಿಗ್ಗೆ ಎಲ್ಲ ಮಾಡ್ತವೆ ಮಕ್ಕಳು. ತುಂಬಾ ಖುಷಿ ಆಗುತ್ತೆ ನನ್ಗೆ. ಅಲ್ಲಿ ಪಕ್ಕದಲ್ಲಿ ಗೌರವವನ್ನು ಇಟ್ಟಿರ್ತಾರೆ ಕೆಲವರು. ಅಂದ್ರೆ ಈ ರೀತಿಯ ಒಂದು ಕೈಂಕರ್ಯ ನಿರಂತರವಾಗಿ ನಡೀಲಿ. ಆಗ ನಮ್ಮ ಭಾರತದ ಸಂಸ್ಕೃತಿ ಸಂಸ್ಕಾರ, ಯಾವ ಮನೆಯಲ್ಲಿ ಸಂಸ್ಕೃತಿ ಸಂಸ್ಕಾರ ಇರುತ್ತೆ, ಸಮಾಜ ಸಹಜ ಸುಂದರವಾಗಿರುತ್ತೆ. ನಾನೇ ಮನೆಯಲ್ಲಿ ಏನು ಮಾಡಲ್ಲ, ಕೊಳಕಾಗಿರುತ್ತೆ. ನನ್ನ ಪೂಜೆ ಪುನಸ್ಕಾರ ಅಂತ ಬಂದ್ ಕೂಡಲೇ ಆಟೋಮೆಟಿಕ್ ನನ್ನ ಮನೆಯಲ್ಲಿ ಒಂದು ಧೂಳು ಹುಡುಕಿದ್ರು ನನಗೆ ಕಾಣಿಸ್ಬಾರ್ದು. ನನ್ಗೆ ಮನಸ್ಸು ಹಾಗನ್ಸತ್ತೆ. ಅಲ್ಲೇನೋ ಅಶುದ್ಧತೆ ಇದೆ ಅಂದ್ರೆ ನನ್ಗೆ ಪೂಜೆ ಮಾಡಕ್ ಮನಸ್ಸಲ್ಲ. ದೇವ್ರ ಮನೆಯಲ್ಲಿ ಹುಡುಕಿದ್ರು ಒಂದು ಧೂಳು ಸಿಗಬಾರದು. ಆ ರೀತಿಯ ಗೌರಿಯೇ ಪವಿತ್ರ. ಗೌರಿ ಅಂದ್ರೆ ಶುದ್ಧ ಬಂಗಾರ ಅಂತ, ಶುದ್ಧ ಸ್ಫಟಿಕ ಸ್ವರ್ಣ. ಅಂದ್ರೆ ಅವರು ಸ್ವರ್ಣ ಆಗ್ಬೇಕು ಅಂದ್ರೆ ಆ ಮಣ್ಣು ಕಲ್ಲಿನಲ್ಲಿ ಬೆಳೆದಂತಹ ಲೋಹ ಏನು ಅಲ್ಲ, ಇದು ಬೆಂಕಿನಲ್ಲಿ ಅದು ದಗದಗನೆ ಉರಿದು ಶುದ್ಧ ಬಂಗಾರವಾಗಿ ಅಪ್ಪಟ ಬಂಗಾರವಾಗಿ ಬರುತ್ತೆ. ಆ ರೀತಿಯ ಬಂಗ ಅಂದ್ರೆ ಸ್ಫಟಿಕ ಅಲ್ಲ, ಏನು ಅಪರಂಜಿ ಬಂಗಾರದ ತತ್ವಗುಣ ಒಬ್ಬ ಸ್ತ್ರೀನಲ್ಲಿ ಇರಬೇಕು. ಆಗ ಮಾತ್ರ ಈ ಹಬ್ಬಗಳನ್ನು ಪ್ರೇರೇಪಿಸ್ತವೆ. ಇವೆಲ್ಲವೂ ಪ್ರೇರಣೆ ನೀಡುತ್ತೆ. ಈ ಮೂಲಕ ನಾವು ಈಗ ಗೌರಿಯ ಕತೆ, ಪಾರ್ವತಿ ಕತೆ, ಅದ್ರ ಹಿಂದಿನ ಸತೀದೇವಿಯ ಕತೆ, ಅವೆಲ್ಲ ನಮ್ಗೆ ಪ್ರೇರಣೆ ಆಗ್ಬೇಕು. ಅಂದ್ರೆ ನಾನೊಂದು ಕುಟುಂಬದಿಂದ ಸಮಾಜದಿಂದ ಸಂಘ ಶಕ್ತಿ ಅಂತ ಹೋದಾಗ ನನಗೆ ಇದು ಪ್ರೇರಣೆ ಆದ್ರೆ, ಆಮೇಲೆ ನಾನು ಸುಮ್ನೆ ಪ್ರೇರಣೆ ಆದ್ರೆ ಆಗಲ್ಲ. ನಾನು ಮಾತನಾಡಿದಂತೆ ನನ್ನ ನಡವಳಿಕೆಗಳನ್ನ ನೀನ್ ಬರೀ ಮಾತಾಡ್ತೀಯ, ನಿನ್ ನಡವಳಿಕೆ ನಿಮ್ಗೆ ಮಹತ್ವ ಕೊಡೋದಿಲ್ಲ, ನಿಮ್ಗೆ ಯಾರು ಬೆಲೆ ಕೊಡೋದಿಲ್ಲ. ನಮ್ಮೊಳಗೂ ಒಂದಷ್ಟು ಕ್ರೋಧ ಒಂದೊಂದ್ಸತಿ ಬರುತ್ತೆ, ಜೋರಾಗಿ ಮಾತಾಡ್ಬೋದು. ಆದ್ರೆ ಅಲ್ಲಿ ಸಂಘ ಶಕ್ತಿ ಅಥವಾ ನಾವೇನೋ ಒಂದು ಕೆಲಸವನ್ನ ತೆಗೆದುಕೊಂಡಾಗ ಅದು ಕರೆಕ್ಟ್ ಆಗಿ ಆ ಫ್ರೇಮ್ ಅಲ್ಲಿ ಸಮರ್ಪಕವಾಗಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಮಾತಾಡಿರ್ತೀವಿ, ಅನ್ಯತಾ ತಿಳಿಬಾರ್ದು. ಯಾಕಂದ್ರೆ ಅಲ್ಲಿ ಒಂದು ಕಲಿಕೆ ಇರುತ್ತೆ. ಹಾಡ್ ಕಲಿತೀವಿ, ನೃತ್ಯ ಕಲಿತೀವಿ, ಪೂಜೆಯನ್ನ ಮಾಡ್ತೀವಿ, ಶ್ಲೋಕ ಪಠನ ಮಾಡಿದಾಗ ಆಟೋಮೆಟಿಕ್ ಆಗಿ ನಮ್ಮ ವಾಗ್ಝರಿ ಚೆನ್ನಾಗಾಗುತ್ತೆ. ಇನ್ನೊಂದಷ್ಟು ಓದೋಣ, ಅಧ್ಯಯನ ಮಾಡೋಣ, ಅಧ್ಯಯನ ಪ್ರವೃತ್ತಿ ನಮ್ಗೆ ಬೆಳೆಗುತ್ತೆ. ಈ ಶ್ಲೋಕ ಇವತ್ತು ಓದ್ದೆ ಗೌರಿದು ಅಂದ್ರೆ ನಾಳೆ ಸೌಂದರ್ಯ ಎಲ್ಲರೂ ಓದೋಣ ಅನ್ಸುತ್ತೆ. ಲಲಿತಾ ಸಹಸ್ರನಾಮ, ಒಂದು ಅಷ್ಟಕಗಳನ್ನ ಓದೋಣ, ಲಿಂಗಾಷ್ಟಕ, ಶಿವಾಷ್ಟಕಗಳು, ಅವೆಲ್ಲ ಹೇಳ್ತಾ ಒಂದಕ್ಕೊಂದು ಪೂರಕವಾಗಿ ಅದನ್ನ ನಮ್ಮ ಮನಸ್ಸನ್ನ ಪ್ರೇರೇಪಣೆ ಮಾಡ್ತಾ ಹೋಗುತ್ತೆ. ಮೇಡಮ್ ಹೇಳಿ. ಗೌರಿ ಹಬ್ಬದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದಿರಿ. ತುಂಬಾ ಮಾಹಿತಿಯನ್ನ ಕೂಡ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ. ನೀವು ಒಂದು ಸಣ್ಣ ಮಾಹಿತಿ ಕೇಳಿದ್ರಿ. ಈಗ ಗೌರಿಗೆ ಷೋಡಶೋಪಚಾರ ಅಂದ್ರೆ ಸ್ನಾನ, ಗಂಧ, ಅರಿಶಿಣ, ಕುಂಕುಮ, ಆಮೇಲೆ ಇದು ಒಡವೆ, ವಸ್ತ್ರ, ಹೂವು, ಅದೆಲ್ಲ ಕಂಕಣ, ಹೀಗೆಲ್ಲ ಅಂತೇಳಿ. ಆಮೇಲೆ ಅವಳಿಗೆ ಅಲಂಕಾರ ಮಾಡಿ ಗೌರಿ ಬಾಗಿನ ಕೊಡ್ತೀವಿ. ಹಿಂದಿನ ದಿನದಿಂದ ಸಿದ್ಧತೆ ಮಾಡ್ಕೊಳ್ತೀವಿ. ಇದೆಲ್ಲವನ್ನ ಯಾಕೆ ಮಾಡಿದ್ವಿ ಅಂದ್ರೆ, ನಾವು ಈಗ ಇಲ್ಲಿ ಬಿಡಿ ತಾರಕಾಸುರನ ವಧೆಗೋಸ್ಕರ ಗೌರಿ ಅವತರಿಸ್ತಾಳೆ. ತಾರಕ ಅಂದ್ರೆ ಆಗ ರಾಕ್ಷಸ ತತ್ವ
ಅವಧಿನಲ್ಲಿ, ಯಾಕಂದ್ರೆ ಕೃಷ್ಣನ ಜನ್ಮವು ಅದೇ ಅವಧಿನಲ್ಲೇ ಆಗುತ್ತೆ, ಕೃಷ್ಣಾಷ್ಟಮಿ ಬರುತ್ತೆ. ಎಲ್ಲಾ ರೀತಿಯ ರಾಕ್ಷಸ ತತ್ವಗಳು ಈಗ, ಯಾಕಂದ್ರೆ ದೇವಕಿಯ ಅಣ್ಣ ಕಂಸ, ದೇವಕಿ ನಮ್ಗೆ ದೇವತಾ ಸ್ವರೂಪದಲ್ಲಿ ಕಾಣ್ತಾರೆ, ಕಂಸ ರಾಕ್ಷಸನ ಕಾಣ್ತಾನೆ. ಎರಡು ವೈರುಧ್ಯಗಳು ಒಂದೇ ಕಡೆ ಇರ್ತವೆ, ಎರಡು ಒಂದೇ ಇದೆ. ಅಂದ್ರೆ ಅವನು ಸುಂದರನೇ, ಅತೀವ ಸುಂದರ ಅವನು, ಆದ್ರೆ ಅವನಲ್ಲಿ ಇದ್ದ ಗುಣಗಳು ರಾಕ್ಷಸ. ದೇವಕಿಯಲ್ಲಿದ್ದ ಗುಣಗಳು, ಅವಳು ಅತಿ ಸುಂದರಿ, ಆದ್ರೆ ಅವಳಲ್ಲಿ ದೇವತತ್ವಗಳಿರುತ್ತೆ. ಅಂದ್ರೆ ಅವಳಲ್ಲಿ ಆ ಸಂಸ್ಕಾರ ಕುತ್ಕೊಂಡಿರುತ್ತೆ. ಸೊ ಆ ಸಂಸ್ಕಾರದ ತತ್ವಗಳನ್ನ ನಾವು ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವೆಲ್ಲರೂ ಮುಂದಿನ ದಿನದಲ್ಲಿ ಅದನ್ನ ಮಾಡ್ಬೇಕು. ಬೆಳಿಗ್ಗೆ ಎದ್ದು ರಂಗೋಲಿ ಹಾಕ್ಬೇಕು. ರಂಗೋಲಿ ಹಾಕೋದೇ ಮಕ್ಕಳಿಗೆ, ರಂಗೋಲಿ ಹಿಡಿಯೋದೇ ಬರ್ತಾ ಇಲ್ಲ, ಹಿಡಿಯೋಂಗಾಗ್ಬೇಕು. ಆ ಎಳೆಗಳನ್ನ ಹಾಕೋಂಗೆ ಕಲಿಸ್ಬೇಕು. ನಾವು ಹೂವನ್ನ ತೆಗೆದುಕೊಂಡ್ ಬಾ ಅನ್ಬೇಕು, ಪೂಜೆ ಮಾಡು ಅನ್ಬೇಕು, ದೇವ್ರಿಗೆ ನೀನೇ ದೀಪ ಹಚ್ಚು ಅನ್ಬೇಕು, ಒಂದ್ ಸಣ್ಣದ್ ಇವತ್ ಪಾಯಸ ನೀನ್ ಮಾಡಿಡು ಅನ್ಬೇಕು ಅವತ್ತು ದೇವಿ ಮುಂದೆ. ನಾವ್ ಹೇಳ್ತಾ 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 ಹೋದ್ರೆ ಮಕ್ಕಳು ಖಂಡಿತ ಮಾಡ್ತಾರೆ. ನೀವೇನು ಹೇಳಲಿಲ್ಲ, ನೀವು ಮಾಡ್ಲಿಲ್ಲ ಅಂದ್ರೆ ಖಂಡಿತ ದಾಟಿಸೋದು ಕಷ್ಟ ಆಗುತ್ತೆ. ಓಕೆ, ಹಾಗಾಗಿ ಒಂದು ನೋಡಿ, ಒಂದು ಗಣಪತಿದೊಂದು ಸಣ್ಣದು ಒಂದ್ ಹೇಳ್ತೀನಿ, ಹಾಡು ಸಣ್ಣದು. ಮೊದಲಿಗೆ ಬಾಗೆವು ಗಣಪ, ಹುದಲಿಗೆ ಒಯ್ಯ ಬ್ಯಾಡೋ, ಮೊದಲಿಗೆ ಬಾಗೆವು ಗಣಪ, ಹುದಲಿಗೆ ಒಯ್ಯ ಬ್ಯಾಡೋ, ಪದರಾದ ಬಿದ್ದೆವು ನಿನಗೆ ಗದ ಮುರಗಿ ಬೀಳದಾಂಗ, ಸದರದಿಂದ ಕಷ್ಟವೆಂಬ ಪದರ ಹರಿದು ಪಾರ ಮಾಡೋ. ಅಂದ್ರೆ ನನ್ನೆಲ್ಲ ಕಷ್ಟಗಳನ್ನ ಪಾರ ಮಾಡೋ ಅಂತೇಳಿ ನಾವು ಹೇಳ್ತೀವಿ. ಮತ್ತೆ ಒಂದು ಎಷ್ಟು ಹಾಡು ಹೇಳ್ತಿದ್ರು ಅಂದ್ರೆ ಗೌರಿಗೆ, ನೀರಜಾಕ್ಷಿಗೆ ಆರುತಿ ಬೆಳಗ್ಗೆ ಸಖಿ, ಮುರಹರನ ರಾಣಿಗೆ ಪ್ರಿಯ ಸಖಿ. ಬಹಳ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು ಅವರು. ನಮ್ಮನ್ನು ಅಷ್ಟೇ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ಏನು, ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ, ಎರೆದು ಪೀತಾಂಬರವ ನುಡಿಸಿ ಸ್ವರ್ಣಭರಣ ತೊಡಿಸಿರೆ, ಹರಳಿನೋಲೆ ಮುಗುತಿನಿಟ್ಟು ಸ್ವರ್ಣ ಗೌರಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ. ಎಷ್ಟೊಂದು ಹಾಡುಗಳು. ಈ ಹಾಡುಗಳೆಲ್ಲ ಈಗ ಸಂಪ್ರದಾಯದ ಹಾಡುಗಳನ್ನೇ ಮರಿತಿದ್ದೀವಿ. ಈ ಹಾಡುಗಳನ್ನ ಮತ್ತೆ ಆ ಹಾಡು ಒಂದ್ ಹಾಡು ಹೇಳಿದಾಗ ಇನ್ನೊಂದೆರಡು ಹಾಡು ಹೇಳೋಣ ಅಂತ ಅನ್ಸುತ್ತೆ. ಈಗ ನೀವ್ ಕೇಳಿದಾಗ ಚೆನ್ನಾಗಿ ಹೇಳಿದ್ವಿಯಲ್ಲ, ಬನಾದಿಯವ್ರು ಬರ್ತಾರೆ ಅಥವಾ ನಿಮ್ಮಂತವ್ರು ಯಾರೋ ಬರ್ತಾರೆ, ಮತ್ತೊಂದಷ್ಟು ಹಾಡು ಹೇಳಿಲ್ಲ. ಆ ಹಾಡಲ್ಲಿರೋ ಭಾವನೆ ಪ್ರಕೃತಿ ಇದೆಯಲ್ಲ, ಚೆನ್ನಾಗಿರುತ್ತೆ, ಕಲಿಬೇಕು ನಮ್ಮ ಮಕ್ಕಳು. ಮೇಡಮ್, ತುಂಬಾ ಹೊತ್ತು ನಾವೊಂದು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಈ ಗೌರಿ ಹಬ್ಬದಕ್ಕೆ ಸಂಬಂಧಪಟ್ಟಾಗೆ ಮಾತಾಡಿದ್ವಿ. ತುಂಬಾ ಮಾಹಿತಿ ಪೂರ್ಣವಾಗಿ ತಮ್ಮ ಮಾತುಗಳಿದ್ವು. ನಮ್ಮ ವೀಕ್ಷಕರಿಗೂ ಬಹಳಷ್ಟು ಅನುಕೂಲ ಆಯ್ತು. ನಾವು ಕೂಡ ಸ್ವತಃ ಹಲವು ಮಾಹಿತಿಗಳನ್ನ ಪಡ್ಕೊಂಡಾಗಾಯ್ತು. ತುಂಬಾ ಧನ್ಯವಾದಗಳು ಮೇಡಮ್. ನಮ್ಮ ಈ ಚಾನೆಲ್ಗೆ ತಮ್ಮ ಸಹಕಾರ ಸದಾ ಇರ್ಲಿ. ಆಗಾಗ ಈ ತರ ಹಬ್ಬ ಬಂದಾಗ ನಿಮ್ಮನ್ನ ಮಾತನಾಡಿಸೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಿಮ್ಮ ಸಹಕಾರ ಇರಲಿ ಮೇಡಮ್. ಧನ್ಯವಾದ. ಖಂಡಿತ ಶುಭವಾಗ್ಲಿ. ಎಲ್ಲರಿಗೂ ಕೂಡ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ನಾವು ಈ ರೀತಿಯ ಕಾರ್ಯಕ್ರಮಗಳನ್ನ ನಮ್ಮ ಕೃಷ್ಣ ಬನಾದಿಯವರು ಸಹೋದರ, ಆತ್ಮೀಯ ಸಹೋದರರು ಮಾಡ್ತಾ ಇರುವಂತೆ ನಾವೆಲ್ಲರೂ ಹಲವು ವಿಚಾರಗಳನ್ನ ಸಮಾಜಕ್ಕೆ ಅಥವಾ ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳಿಗೆ ಅಥವಾ ನಾವೇ ತಿಳಿದುಕೊಳ್ಳುವ ದಿಸಿನಲ್ಲಿ ಮುನ್ನಡೆಯೋಣ. ಇಡೀ ಸಮಾಜ ಸುಭಿಕ್ಷವಾಗಿರ್ಲಿ, ಸದಾ ಸುಂದರವಾಗಿರ್ಲಿ. ಸಮಾಜದಲ್ಲಿ ಎಲ್ಲರೂ ಸುಂದರವಾಗಿ, ಸಹಜವಾಗಿ, ಸದೃಢತೆಯಿಂದ ಇದ್ರೆ ಆಗ ದೇಶ ಬಲಿಷ್ಠವಾಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಿ ನಮಸ್ಕಾರ. ಸಹಜ ಸಂದರ್ಶನಗಳಿಗಾಗಿ ಇರುವಂತಹ ವಿಶೇಷ ವಾಹಿನಿ.